ಉಂಟು ಬಟ್ ಗೊತ್ತಿಲ್ಲ ನಂಗೆ ಕೇಳಲೇಬೇಡಿ. ಹುಳವ ರೆಡಿಯಾ ಇನ್ನು ಹಾಕ್ಲಿಕ್ಕೆ? ರೆಡಿ ಗೈಸ್, ಇವಾಗ ನಾವು ರೆಡಿ ಮಾಡಿದ್ದು ತುಕುಡಿಯೋ ಅದನ್ನ ಹಾಕ್ತಾ ಇದ್ದಾರೆ. ಯಾರಿಗೆ ಕಿಡಿ ಬೋರಾ ಎಲ್ಲ ಬೇಕಾದ್ರೆ ಗೈಸ್ ಬೇಗ ಬೇಗ ಕಮೆಂಟ್ ಮಾಡಿ, ಅವರಿಗೆ ನಾವು ಸೀದಾ ಇಲ್ಲಿಂದಾನೆ ಡೈರೆಕ್ಟ್ ಪಾರ್ಸಲ್. ವೇಟ್ ಮಾಡಿ, ಆಗ್ಲಿಲ್ಲ. ಇದು ಖಾಲಿ ಎಣ್ಣೆ ತಿಂಡಿ ಆಗಿದ್ದು, ಇನ್ನು ಮುಂದುಂಟು. ಸೊ ಗೈಸ್, ಇವಾಗ ನಾವು ಕ್ರಿಸ್ಮಸ್ಗೆ ಕುಸ್ವಾರ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಸೊ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ. ಸೊ ಅಂದ್ರೆ ಕ್ರಿಸ್ಮಸ್ ಕುಸ್ವಾರ್ ಮಾಡಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಸೊ ಗೈಸ್, ಕುಸ್ವಾರ್ ಅಂದ್ರೆ ಏನು ಗೊತ್ತಾ? ಯೂಶಲಿ ಮೊದ್ಲಿಂದಾನು ಸ್ವೀಟ್ಸ್ ಅಂದ್ರೆ ತಿಂಡಿಗಳು ಮಾಡ್ತಾ ಇದ್ರು ಮಮ್ಮಿ ಎಲ್ಲ. ನಮ್ಮ ಮಮ್ಮಿ ಅದು ತಿಂಡಿ ಮಾಡಿ ಎಲ್ಲ ಸ್ವೀಟ್ ತರ ಎಲ್ಲ ಏನ್ ಹೇಳ್ತಾರೆ, ಆಯಿಲ್ದು ತಿಂಡಿ, ಎಣ್ಣೆ ತಿಂಡಿ ಹೇಳ್ತಾರಲ್ವಾ, ಎಣ್ಣೆ ತಿಂಡಿ ಮಾಡಿ ಅದನ್ನ ಎಲ್ಲರಿಗೂ ಕ್ರಿಸ್ಮಸ್ 25ಗೆ ಬೆಳಿಗ್ಗೆ ಹೋಗಿ ಎಲ್ಲರಿಗೂ ಕೊಟ್ಟು ಬರಕ್ಕೆಲ್ಲ ಕಳಿಸ್ತಿದ್ರು ನಮ್ಗೆ. ಯೂಶಲಿ ನಾನು ಸಣ್ಣೋಳಿದ್ದಾಗ ನಮ್ಮ ಮಮ್ಮಿ ಅಂದ್ರೆ ಅಲ್ಲಿ ಎಲ್ಲ ನೇಬರ್ಸ್ ಎಲ್ಲ ಕ್ರಿಶ್ಚಿಯನ್ಸ್ ಸೇರಿ ಒಬ್ಬೊಬ್ಬರ ಮನೇಲಿ ಒಂದೊಂದು ತಿಂಡಿ ಮಾಡೋದಿತ್ತು. ಅಂದ್ರೆ ಹೇಗ್ ಗೊತ್ತಾ, ಅಂದ್ರೆ ಅದು ನಮ್ಮ ಕ್ರಿಶ್ಚಿಯನ್ಸ್ ಅವರು ಮಾತ್ರ ಬರೋದು. ಒಬ್ರು ಮನೆಗೆ ನಮ್ಗೆ ಕೊಂಕಣಿಯಲ್ಲಿ ನಂಗೆ ಹೆಸರು ಗೊತ್ತುಂಟು, ಕನ್ನಡದಲ್ಲಿ ಅಷ್ಟು ಗೊತ್ತಿಲ್ಲ. ನೆವ್ರಿ ಲಡ್ಡು, ಅಕ್ಕಿ ಲಡ್ಡು. ಒಬ್ರ ಮನೇಲಿ ಅಕ್ಕಿ ಲಡ್ಡು ಮಾಡಿದ್ರೆ ಇನ್ನೊಬ್ರ ಮನೇಲಿ ರವೆ ಲಡ್ಡು ಮಾಡೋದು, ಇನ್ನೊಬ್ರ ಮನೇಲಿ ನೆವ್ರಿ ಮಾಡೋದು. ನೆವ್ರಿ ಅಂದ್ರೆ ನಿಮ್ಮ ಇದ್ರಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನಂಗೆ, ಅದೆಲ್ಲ ಇತ್ತು. ಸೊ ಹಾಗೆಲ್ಲ ಇರುವಾಗ ನಮ್ಗೆ ತುಂಬಾನೇ ಖುಷಿ. ಎಲ್ಲರೂ ಬರ್ತಾರಲ್ವಾ ನಮ್ಮನೇಲಿ, ಎಲ್ಲ ಎಣ್ಣೆ ತಿಂಡಿ ಅಂದ್ರೆ ಫುಲ್ ದೊಡ್ಡ ಬಾಣ್ಲಿಯಲ್ಲಿ ಎಲ್ಲ ಫುಲ್ ಅಷ್ಟು ಏನು ಎಣ್ಣೆ ಹಾಕಿ, ಆಮೇಲೆ ಅಲ್ಲೆಲ್ಲರೂ ಕುತ್ಕೊಂಡು ಒಬ್ಬೊಬ್ರು ಒಂದೊಂದು ಟಾಸ್ಕ್ ಅನ್ನ ಮಾಡ್ತಾ ಇದ್ರು. ನಮ್ದು ಮಕ್ಳಿಗೇನು, ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರ ಮಕ್ಕಳು ಇರ್ತಿದ್ರಲ್ಲ. ಸೊ ಹಾಗಾಗಿ ಅವ್ರ ಮಕ್ಕಳೆಲ್ಲ ಬರ್ತಿದ್ರು. ನಮ್ಗೆ ಆಡಕ್ಕಂತೂ ತುಂಬಾ ಖುಷಿ. ನನ್ ಫ್ರೆಂಡ್ ಬರ್ತಾ ಇದ್ದಾಳೆ ಇವತ್ತು, ಅವಳಿಗೆ ಕಾಯ್ತಾ ಇರೋದಿತ್ತು. ಸೊ ಹಾಗೆಲ್ಲ ನಮ್ದು ಚೈಲ್ಡ್ಹುಡ್ ಮೆಮೊರೀಸ್ ಇದು ಮಾಡುವಾಗ ಯಾವಾಗ್ಲೂ. ಕೆಲವೊಮ್ಮೆ ಏನಾಗ್ತಿತ್ತು, ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಅದು ನಾವು ಎಕ್ಸ್ಟ್ರಾ ಮಾಡ್ಬೇಕಂದ್ರೆ ನಮ್ಮ ನೇಬರ್ಸ್ ಕೂಡ ಬರ್ತಿದ್ರು, ಹಿಂದೂಸ್. ಅವರು ಸರು ಆಂಟಿ, ಹೇಮ ಆಂಟಿ ಅವರೆಲ್ಲ ಬರ್ತಿದ್ರು. ಸೊ ಸುಮಾರು ರಾತ್ರಿವರೆಗೂ ಕುತ್ಕೊಂಡಿದ್ದೆಲ್ಲ ಮಾಡೋದು ತುಂಬಾ ಖುಷಿ. ಇದೆಲ್ಲ ನಿಮ್ಗೆ ಅಂದ್ರೆ ಏನ್ ಗೊತ್ತಾ, ಸಿಗಲ್ಲ. ಅದು ಚೈಲ್ಡ್ಹುಡ್ ಒಂಥರ ಹಾಗಾಗಿ ನಮ್ಮಮ್ಮ ಅವಾಗಿಂದನೂ ಏನು ಇದೆಲ್ಲ ಮಾಡ್ತಿದ್ರಲ್ವಾ. ಸೊ ಇವಾಗ್ಲೂ ಅವರು ಮನೆಯಲ್ಲಿ ಕುತ್ಕೊಂಡು ಇದೆಲ್ಲ ತಿಂಡಿಗಳನ್ನ ಮಾಡ್ತಾರೆ. ಬಟ್ ನಾನ್ ಲಂಡನ್ ಬಂದಾಗ ನನ್ನ ಫ್ರೆಂಡ್ ಇದ್ಲು, ಸೊ ಅವಳು ಕೂಡ ಮಾಡ್ತಾ ಇದ್ಲು. ಅವಳು ಒಂದೆರಡು ಮಾಡಿದ್ಲು. ಅವಳ ಹತ್ರ ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಎಲ್ಲ ಇದಾವೆ, ಚಕ್ಲಿ ಮಾಡೋದು ಅದೆಲ್ಲ ಇತ್ತು. ಅದೆಲ್ಲ ಇಕ್ವಿಪ್ಮೆಂಟ್ಸ್ ಅವಳ ಹತ್ರ ಇದಾವೆ. ಸೊ ಅವಳು ಹಾಗಾಗಿ ನಂಗೆ ಸಹ ಇಂಟ್ರೆಸ್ಟ್ ಬಂತು. ನಮ್ಮ ಅಮ್ಮ ಹೇಗೆ ಕೂಡ ಮಾಡ್ತಾ ಇದ್ರಲ್ವಾ, ನಾನು ಲಾಸ್ಟ್ ಇಯರ್ ಮಾಡಿದ್ದೆ. ಲಾಸ್ಟ್ ಇಯರ್ ತುಂಬಾ ಫ್ರೀ ಇದ್ದೆ. ಸೊ ಹಾಗಾಗಿ ನಂಗೆ ಇಲ್ಲಿ ಕೂಡ ಮನೇಲಿ ನಮ್ಗೆ ಮಾಡೋಣ ಕ್ರಿಸ್ಮಸ್, ನಮ್ಮ ಮನೇಲಿ ಇಂಡಿಯಾದಲ್ಲಿ ಮಾಡಿದಾಗೆ ನಾವು ಕೂಡ ಇಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಔಟ್ಪುಟ್ ಬರ್ತದೆ ಅಂತ. ನಂಗೆ ಲಾಸ್ಟ್ ಟೈಮ್ ಮಾಡಿದ ಆಕ್ಚುಲಿ ಚೆನ್ನಾಗಿತ್ತು. ನಮ್ಮ ನೇಬರ್ಸಿಗೆಲ್ಲ ಕೊಟ್ಟಿದ್ದೆ. ನಾನು ಸ್ಟೂಡೆಂಟ್ ಆಗಿದ್ದೆ ಅಲ್ವಾ, ಹಾಗಾಗಿ ಡ್ಯೂಟಿ ಕೆಲಸ ಏನು ಇರಲಿಲ್ಲ. ಬಟ್ ಇವಾಗ ಡ್ಯೂಟಿ ಎಲ್ಲ ಬಂದು ನನಗೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ ನನಗೆ. ಸೊ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದಲ್ಲಿ ಸ್ವಲ್ಪ ತಿಂಡಿಗಳನ್ನ ಮಾಡೋಣ ಅಂತ. ಬನ್ನಿ ನೆಕ್ಸ್ಟ್, ಇವಾಗ ಎಲ್ಲ ಮಿಕ್ಸಿಂಗ್ ಆಯ್ತು ಇದೆಲ್ಲ, ಓಕೆನಾ? ನೆಕ್ಸ್ಟ್ ಸ್ಟೆಪ್. ಓಕೆ, ನಮ್ಮ ನೇಬರ್ಸ್ ಎಲ್ಲ ಇದಾರಲ್ಲ ಅವರು, ನಾನು ಲಾಸ್ಟ್ ಟೈಮ್ ಎಣ್ಣೆ ತಿಂಡಿ ಎಲ್ಲ ಮಾಡಿ ಹೀಗೆ ಪೇಪರ್ ಅಲ್ಲಿ ಎಲ್ಲ ಸ್ವಲ್ಪ ಇದು ತೆಗಿತಾ ಇದ್ದಲ್ಲ, ಅವಾಗ ಎಲ್ಲ ಒಂದೊಂದೇ ತಂದು ತಿನ್ನೋದಿತ್ತು, ತೆಗೆದು. ಸೊ ಅವರು ಬಹುತ್ ಅಚ್ಚ ಬನಾ ಹೈ ಅಂತೇಳಿ ಎಲ್ಲ ತೆಗ್ದು ತಿನ್ನೋದಿತ್ತು. ಸೊ ಗೈಸ್, ಇದು ನೋಡಿ, ಆಕ್ಚುಲಿ ಶಂಕರಪಳೆ ಅಥವಾ ತುಕಡಿಯೋ ಮಾಡ್ಲಿಕ್ಕೆ ಒಂದು ಸ್ಪೂನ್ ಬರ್ತಾ ಇತ್ತು ನಮ್ಮ ಮನೇಲಿ. ಅದು ಗೋಲ್ಡ್ ಕಲರ್ ಸ್ಪೂನ್ ಇತ್ತು, ಗೋಲ್ಡ್ ಕಲರ್ ಅಲ್ಲಿ, ಹೌದು ಗೋಲ್ಡನ್ ಕಲರ್ ಅಲ್ಲಿ. ಬಟ್ ಅದ್ರಲ್ಲಿ ಎಂತ ಗೊತ್ತಾ, ಇದು ತರ ಒಂದು ಚಕ್ರ ಇತ್ತು, ಅದು ಡಿಸೈನ್ ಇತ್ತು ಹೀಗೆ. ಅದನ್ನ ಮಾಡ್ಲಿಕ್ಕೆ ಅಮ್ಮ ನಂಗೆ ಕೊಡ್ತಿದ್ರು, ಹೀಗೆ ಲೈನ್ ಹೊಡಿಯುದು ಮತ್ತೆ ಹೀಗೆ ಸಹ ಲೈನ್, ಆಯ್ತಾ? ಅದ್ರಲ್ಲಿ ಮತ್ತೆ ಡೈಮಂಡ್ ಶೇಪ್ ಅಲ್ಲಿ ಬರ್ತಿತ್ತು. ಸೊ ಇವಾಗ ನನ್ನ ಹತ್ರ ಅದೆಂತ ಇಲ್ಲ. ಹಾಗಾಗಿ ನಾನು ಎಂತ ಯೂಸ್ ಮಾಡಿದ್ದೇನೆ ಗೊತ್ತಾ, ಪಿಜ್ಜಾ ಕಟರ್ ಹೀಗೆ ಹೋಗ್ತದೆ. ಅಂದ್ರೆ ಯೂಶಲಿ ನಾವು ಸ್ಪೂನ್ ಅಲ್ಲಿ ಅಥವಾ ನೈಫ್ ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಆತರ ಈಸಿಯಲ್ಲಿ ಬರುದಿಲ್ಲ. ಸೊ ಇದು ನೋಡಿ, ಇದು ಹೀಗೆ ಹಿಡ್ಕೊಂಡು ಸೀದಾ ಲೈನ್ ಮಾಡಿದ್ರೆ ಬಂತು ನೋಡಿ. ಸೊ ಫಸ್ಟ್ ಎಲ್ಲ ಲೈನ್ಸ್ ಮಾಡುವ. ನಮ್ಗೆ ಆಕ್ಚುಲಿ ಇದು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಎಂತ ಗೊತ್ತಾ, ಸುಮಾರು ಜನ ವ್ಯೂವರ್ಸ್ ನನ್ನ ಅಮ್ಮನಿಗೆ ಇಂಡಿಯಾದಲ್ಲಿ ಕೇಳಿದಾರಂತೆ, ಈ ಸತಿ ಜೋಶ್ನಿ ಅಂತ ಎಣ್ಣೆ ತಿಂಡಿ ಮಾಡುದಿಲ್ವಾ ಕ್ರಿಸ್ಮಸ್ಸಿಗೆ ಅಂತ. ಸೊ ಹಾಗಾಗಿ ನಂಗೆ ಸಹ ಮೋಟಿವೇಶನ್ ಬಂತು. ನಮ್ಮ ವ್ಯೂವರ್ಸ್ ನನ್ನ ವಿಡಿಯೋಸ್ ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತಾರೆ.
ಸೊ ಅವರಿಗೆ ನಿಮ್ಗೆ ಎಲ್ಲರಿಗೆ ಸಹ ನಂಗೆ ಅಂದ್ರೆ ಎಂತ ಹೇಳುದು, ನಿಮ್ಗೆ ಎಲ್ಲರಿಗೆ ಸಹ ಥ್ಯಾಂಕ್ ಯು ಹೇಳ್ತೇನೆ. ಅಂದ್ರೆ ಅಷ್ಟು ಮೋಟಿವೇಶನ್ ಕೊಡ್ತಿರಲ್ಲ. ಈವನ್ ನನ್ನಮ್ಮ ಯಾವಾಗ್ಲೂ ಸಹ ಹೇಳ್ತಾರೆ, ಸುಮಾರು ಜನ ಕೇಳಿದ್ರಂತ. ಹಾಗೆ ಎಲ್ಲರೂ ಹಾಗೆ ಕೇಳುವಾಗ ನಂಗೆ ತುಂಬಾ ಖುಷಿ ಆಗ್ತದೆ. ಅಟ್ಲೀಸ್ಟ್ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದಿದ್ರು ನಮ್ಮ ವಿಡಿಯೋನ ನೋಡಿ ಅಟ್ಲೀಸ್ಟ್ ನೀವು ನಮ್ಮ ಪ್ರೆಸೆನ್ಸ್ ಅನ್ನ ಫೀಲ್ ಮಾಡ್ಕೊಳ್ತೀರಲ್ಲ, ಅಷ್ಟೇ. ಸೊ ಗೈಸ್, ನಾನು ಇವಾಗ ಏನ್ ಮಾಡ್ತಾ ಇದ್ದೇನೆ ಗೊತ್ತಾ, ಇದು ಕ್ರಾಸ್ ನಮ್ದು ಕುರಿ ಹೇಳ್ತಾರಲ್ಲ. ಸೊ ಫಸ್ಟ್ ನಾವು ಇದನ್ನ ಮಾಡಿ ಬಿಡುದು, ಎಣ್ಣೆಯಲ್ಲಿ ಇದು ಬಿಡ್ಬೇಕು. ಇದೆಲ್ಲ ನಾನು ಅಮ್ಮನ ಹತ್ರ ನಾನು ಹೇಳಿದ್ದೆ, ನಂಗೆ ಕೊಡಿ ನಾನು ಮಾಡ್ತೇನೆ ಅಂತ. ಸೊ ನಾನ್ ಆಯಿಲ್ ಇಂದ ದೂರ, ಅವ್ರು ಮಾಡ್ತಾರೆ. ಅವ್ರದ್ರಲ್ಲಿ ಅವ್ರ ಸ್ಕಿಲ್ಡ್ ಪರ್ಸನ್, ಸೊ ಅವರಿಗೆ ಕಳಿಸ್ತೇನೆ. ಓಕೆ, ರೆಡಿಯಾ ಇನ್ನು ಹಾಕ್ಲಿಕ್ಕೆ? ಗೈಸ್, ಇವಾಗ ನಾವು ರೆಡಿ ಮಾಡಿದ್ದು ತುಕುಡಿಯೋ ಅದನ್ನ ಹಾಕ್ತಾ ಇದ್ದಾರೆ. ಹಾಗೆ ಸೊ ನೋಡಿ ಹೇಗೆ ಅಲ್ಲ, ಎಣ್ಣೆ ತಿಂಡಿ ಅಂದ್ರೆ ಇದೆ. ಹೇಗೆ ಬರ್ತದೆ ಗೊತ್ತಿಲ್ಲ. ಓ ಎಕ್ಸ್ಪೆಕ್ಟ್ ಮಾಡಿದಾಗೆ ಬರ್ತಾ ಉಂಟು, ಬಟ್ ಗೊತ್ತಿಲ್ಲ ಇನ್ನು ತಿಂದು ನೋಡಿ. ನಂಗೆ ಕೇಳಲೇಬೇಡಿ. ಹುಳ ಎಂತ ಕೀಡಿ ಅಂದ್ರೆ ಹುಳ ಅಲ್ಲ. ಯಾರಿಗೆ ಕಿಡಿ ಬೋರಾ ಎಲ್ಲ ಬೇಕಾದ್ರೆ ಗೈಸ್ ಬೇಗ ಕಮೆಂಟ್ ಮಾಡಿ, ಅವರಿಗೆ ನಾವು ಸೀದಾ ಇಲ್ಲಿಂದಾನೆ ಡೈರೆಕ್ಟ್ ಪಾರ್ಸಲ್. ನಾವು ಸಣ್ಣರು ಇರುವಾಗ ಗೈಸ್ ಎಂತ ಗೊತ್ತಾ, ಅಂದ್ರೆ ಬೋರಾ ಅಂತ ಹೇಳ್ತಿದ್ರಲ್ಲ, ನಾವು ಬೋರೆ ಹಣ್ಣು ಗೊತ್ತುಂಟಾ? ಅಂದ್ರೆ ನಮ್ಗೆ ಅಲ್ಲಿ ಶಿವಮೊಗ್ಗ ಸಾಗರದಲ್ಲೆಲ್ಲ ತುಂಬಾ ಸಿಕ್ತಿತ್ತು. ಸೊ ನಾವು ಬೋರೆ ಹಣ್ಣು ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಬೋರಾ ಅಂದ್ರೆ ಇದು ಹೀಗೆ ಬರ್ತದೆ ಅಂತ ಇವಾಗ ಇಷ್ಟು ದೊಡ್ಡವರಾದ್ರ ಮೇಲೆ ಅದೆಲ್ಲ ಎಣಿಸುವಾಗ ನೆಗಡ್ಲಿಕ್ಕೆ ಬರ್ತದೆ. ಇದು ಕಿಡಿ ಹೋಗಿ ಮೀಡಿಯಾ ಆಯ್ತು. ಎಂತಗೆ ಕಿಡಿ ಬೋರಾ ಅಂತ ಹೇಳಿದ್ರೆ ಇದಕ್ಕೆ ಆಕ್ಚುಲಿ ಬುಗುರಿ ಹೇಳ್ತಾರಲ್ಲ, ಬುಗುರಿಗೆ ಬೋರಾ ಅಂತಾರೆ. ಎಂತ ಬುಗುರಿಗೆ ಬೋರಾ ಅಂತಾರೆ ಕನ್ನಡದಲ್ಲಿ. ಬುಗ್ರಿಯಾ? ಹಾ, ಬುಗುರಿ ಬೋರಾ ಹೇಳುದು ಕೊಂಕಣಿಯಲ್ಲಿ, ಬುಗುರಿ ಹೇಳುದು. ಎಂತ ಒಟ್ಟು ಬುಗುರಿ ಹಣ್ಣು ಇಲ್ವಾ? ಬೋರಾ ಅಂತ ಅಂದಿದ್ದಾರೆ. ಬುಗುರಿ ಮುಂಚೆ ಬುಗ್ರಿ ಮಾಡಕ್ಕಾಗದೆ. ಬುಗುರಿ ಅದು ಸಿಗ್ತದಲ್ಲ ನಂಗೆ ಮರದಲ್ಲಿ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಅಲ್ಲಿ ಸಿಕ್ತಿತ್ತು. ಆ ಮರಕ್ಕೆ ಕಲ್ಲು ಹೊಡೆದು ತಿನ್ನೋದು. ಹೌದಾ? ಬುಗುರಿ ತುಂಬಾ ಟೇಸ್ಟ್. ಒಳಗೆ ಒಂದು ದೊಡ್ಡ ಬೀಜ ಇರ್ತದೆ ಅದ್ರೊಳಗೆ. ಸೊ ಗೈಸ್, ಯಾರಿಗೆ ಬುಗುರಿ ಬಗ್ಗೆ ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಕುತ್ಕೊಂಡು ಮಾಡುದಲ್ಲ, ಎಣ್ಣೆ ಮಾಡ್ಕೊಳ್ಳಿ, ಮಜ್ಜಾ ಆಗಿ ತಿನ್ಕೊಳ್ಳಿ. ಇದು ಬಿಸಿ ತಿನ್ನೋದಲ್ಲ, ಇದು ಡೈಲಾಗ್ ಹೇಳಿದ್ ನಾನು. ದೊಡ್ಡ ಜನರಾಗೆ ಮಾಡುದು ನೋಡಿ. ದೊಡ್ಡ ಜನರೇ ಇದು, ದೊಡ್ಡ ಜನರು ನೋಡಿ, ಅವರ ಮುಖ ನೋಡಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಲೋಕಕ್ಕೆ ಲೋಕ. ಮತ್ತೆ ಗೊತ್ತಿಲ್ಲ ಗೈಸ್. ಗೊತ್ತುಂಟು ಗೈಸ್ ನಮ್ಗೆ, ಬಟ್ ನಾನು ಹೇಳಲ್ಲ. ಯಾಕೆ? ಅದು ಸೀಕ್ರೆಟ್. ಇಲ್ಲ, ಕಾಪಿ ರೈಟ್ ಮಾಡ್ತಾರೆ ಗೈಸ್. ನೋಡಿ ಹೇಗೆಲ್ಲ ಗುಲಾಬ್ ಜಾಮೂನ್ ತೆಗ್ದಕ್ಕೆ ಇವರು ಒಂದೊಂದು ಅಲ್ಲಡ್ಸುವಾಗ ಅಲ್ಲೊಂದೊಂದು. ನಮ್ಗೆ ಅದು ಒಂದೇ ಸತಿ ಬರ್ಬೇಕು ಆ ಥರ. ಮಾಸ್ಟರ್ ಚೆಫ್ ತರ ನಾನು. ಎಂತ ಮಾಸ್ಟರ್ ಚೆಫ್? ಆಯ್ತು ನೋಡಿ, ಆಯ್ತು ಫೈನಲಿ ಎಣ್ಣೆ ತಿಂಡಿ ಆಯ್ತು ಅಲ್ಲ ನಮ್ಮದು. ಸೊ ಕ್ರಿಸ್ಮಸ್ ತಯಾರಿ. ಚಳಿ ಸಾಕ್ತಾ ಉಂಟು, ಸ್ವಲ್ಪ ಇಲ್ಲಿ ನಂದುಂಟು, ವೇಟ್ ಮಾಡಿ. ಆಗ್ಲಿಲ್ಲ, ಇದು ಖಾಲಿ ಎಣ್ಣೆ ತಿಂಡಿ ಆಗಿದ್ದು, ಇನ್ನು ಒಂದುಂಟು. ಓಕೆ, ವೇಟ್ ಮಾಡಿ. ಸೊ ಗೈಸ್, ಇವಾಗ ರವೆ ಲಡ್ಡು ಕಟ್ಟುದು ನಾನು. ಮೊದಲೆಲ್ಲ ಅಮ್ಮ ಕೊಡ್ತಿದ್ರು ರವೆ ಲಡ್ಡು ಕಟ್ಟಲಿಕ್ಕೆ ನಮಗೆ. ಅಮ್ಮ ಎಂತ ಮಾಡ್ತಿದ್ರು ಗೊತ್ತಾ, ಹೀಗೆ ಇಷ್ಟಿಷ್ಟು ಮಾಡಿ ನಮ್ಮ ಕೈಯಲ್ಲಿ ಕೊಡೋದು, ಮತ್ತೆ ನಾವು ಅದನ್ನ ಶೇಪ್ ಕೊಡೋದಿತ್ತು. ಅಂದ್ರೆ ನಮಗೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ ಸಣ್ಣ ಇದ್ದಿರುವಾಗ. ಮತ್ತೆ ನಾನು ಕಟ್ತಾ ಇದ್ದೆ ಅಮ್ಮನ ಜೊತೆ. ನೋಡಿ ಗೈಸ್, ಒಂದು ಲಡ್ಡು ರೆಡಿ.
ಗ್ಯಾಸ್ ಬಂದ್ ಕೇಳಿ. ಇದು ಸ್ವಲ್ಪ ಹೀಗೆ ಹಾಕೋದು ಮತ್ತೆ ಒಟ್ಟು ಮಾಡೋದು. ನೀರು ಎಂಥದ್ದು ಹಾಲು ಆಗ್ತಾ ಉಂಟು. ಇನ್ನು ಸ್ವಲ್ಪ 1-2 ಲಾಸ್ಟ್. ಸೊ ಇದು ಫುಲ್ ಫಿನಿಶ್ ಆದ್ರ ಮೇಲೆ ಹೇಗೆ ಅಂತ ತೋರಿಸ್ತೇನೆ. ಎಷ್ಟು ಆಯಿತು ತಿಂಡಿ, ಹೇಗೆ ಆಯ್ತು ಅಂತ. ಆಯಿತಾ, ಸ್ಟೇ ಟ್ಯೂನ್ಡ್. ಆಯಿತಾ. ಸೊ ಗಾಯ್ಸ್, ಇದೇ ನಮ್ಮ ಇವತ್ತಿನ ಕುಸ್ವಾರ್, ಕ್ರಿಸ್ಮಸ್ ಕುಸ್ವಾರ್ನ ಸಣ್ಣ ವಿಡಿಯೋ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಹಳೆಯ ವಿಡಿಯೋನ ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡ್ಬೋದು. ಸೊ ಈ ಥರನೇ ಸಪೋರ್ಟ್ ಮಾಡ್ತೇ ಇರಿ ಗಾಯ್ಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.